ಬಾಯ್ ನ್ಯೂಸ್ಗೆ ಸ್ವಾಗತ. ಬಂಧುಗಳೇ, ಪ್ರತಿನಿತ್ಯ ನಾನು ಸಹ ಏನಾದ್ರೂ ಒಂದು ಸಣ್ಣ ಯಾರಿಗಾದ್ರೂ ನಮ್ಮ ಕಾರ್ಯಕರ್ತರಿಗಾಗಿರ್ಬೋದು, ನಮ್ಮ ರೈತರಿಗಾಗಿರ್ಬೋದು, ಮತ್ತೆ ನಮ್ಮ ಕಾರ್ಮಿಕರಿಗಾಗಿರ್ಬೋದು, ಏನೇ ಒಂದು ಡೆತ್ ಸರ್ಟಿಫಿಕೇಟ್ ಬೇಕು, ಇಲ್ಲ ಒಂದು ಪಾಣಿ ಕೊಡ್ತಾ ಇಲ್ಲ, ಒಂದು ರೆಕಾರ್ಡ್ ಕೊಡ್ತಾ ಇಲ್ಲ ಅನ್ನೋ ರೀತಿ ಅಂದಾಗ ನಾನೇನ್ ಮಾಡ್ತೀನಿ, ಪ್ರತಿನಿತ್ಯನೂ ತಾಲೂಕ್ ಆಫೀಸ್ ಕಡೆ ಬಂದೇ ಬರ್ತೀನಿ. ಪ್ರತಿನಿತ್ಯ ತಾಲೂಕ್ ಆಫೀಸ್ ಕಡೆ ಬಂದು ನೋಡಿದಾಗ ಏನಾಗುತ್ತೆ ಅಂದ್ರೆ, ಇಲ್ಲಿ ನಮ್ಮ ತಾಲೂಕ್ ದಂಡಾಧಿಕಾರಿಗಳು ಒಳಗಡೆ ಕೂತಿರ್ತಾರೆ. ಒಳಗಡೆ ಕೂತಿದಾಗ ಏನಾಗ್ತಾರೆ, ರೈತರು ಎಲ್ಲ ಅವ್ರವ್ರು ದಾಖಲೆಗಳನ್ನ ಇಟ್ಕೊಂಡು ಒಂದು ಬಾಗಿಲಲ್ಲಿ ನಾಯಿ ತರ ಕಾದು 2 ಅವರ್ 3 ಅವರ್ ಆದ್ರೂ ಕೂಡ ಅವರು ಒಳಗಡೆ ಬಿಟ್ಕೊಂಡು ನಿಮ್ಮ ಸಮಸ್ಯೆ ಏನು ಅಂತ ಅನ್ಬಿಟ್ಟು ಕೇಳಲ್ಲ. ಆದ್ರೆ ಅವ್ರು ಕೇಳ್ತಾ ಇರೋದು ಯಾರು ಅಂತಂದ್ರೆ, ದೊಡ್ಡ ದೊಡ್ಡ ಭೂಗಳರನ್ನ ಚೇರ್ ಹಾಕಿ ಒಳಗಡೆ ಕುಂಡಿಸ್ಕೊಂಡು ಅವ್ರ ಹತ್ರ ವ್ಯವಹಾರ ನಡೀತಾ ಇರ್ತೈತಿ. ಇಲ್ಲಿ ಏನ್ ಮಾಡ್ಬೇಕು, ಯಾವ್ದಕ್ಕೆ ದಾಖಲೆ ಸೃಷ್ಟಿ ಮಾಡ್ಬೇಕು, ಯಾವ್ದನ್ನ ಮಾಡ್ಕೊಡ್ಬೇಕು ಅನ್ನೋದು ವ್ಯವಹಾರಗಳು ನಡೀತಾ ಇದೆ. ಹೊತ್ತು ರೈತರು ಪಾಪ 6 ತಿಂಗಳು ವರ್ಷ, ಕೆಲವು ಯಾರೋ ವಯಸ್ಸಾಗ್ಬಿಟ್ಟಿದೆ, ಆತ ನಿಂತ್ಕೊಳಕ್ಕೂ ಶಕ್ತಿ ಇಲ್ಲ. 2 ವರ್ಷದಿಂದ ನಿನ್ನೆ ನೋಡಿದ್ರೆ 2 ವರ್ಷದಿಂದ ಓಡಾಡ್ತಾ ಇದ್ದಾನಂತೆ. ಅವ್ರಿಗೆ ಹೇಳ್ತಾರೆ, ಅಮ್ಮ ಎತ್ತಿ ಬಿಸಾಕ್ಬಿಟ್ಟೆ, ನೀ ಅಲ್ಲೋಗು ಟೇಕಲ್ನಲ್ಲಿ ಯಾರೇ ಇದಾರೆ ಅವ್ರನ್ನೂ ಕೇಳೋಗಂತಾರೆ. ಅಲ್ಲಿಂದ ಪಾಪ ಇಲ್ಲಿ ಬಂದ್ರೆ ಇವ್ರು ಅವ್ರನ್ನ ಕೇಳು ಅಂತಾರೆ. ಇಂಥ ಪರಿಸ್ಥಿತಿ ನಮ್ಮ ಮಾಲೂರು ತಾಲೂಕಲ್ಲಿ ಆಗೋಗ್ಬಿಟ್ಟಿದೆ. ಇಡೀ ಕರ್ನಾಟಕದಲ್ಲಿ ಏನಾದ್ರೂ ಭೂಮಾಫಿಯಾ ಇದೆ ಅಂತಂದ್ರೆ ಅದು ನಮ್ಮ ಮಾಲೂರು ತಾಲೂಕು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಅಂತ ಒಂದು ಮಾಲೂರು ತಾಲೂಕು ಆಗ್ಬಿಟ್ಟಿದೆ. ಇನ್ನೊಂದು 4-5 ವರ್ಷ ಏನಾದ್ರೂ ಹೋಗ್ಬಿಟ್ಟು ಮಾಲೂರು ತಾಲೂಕಿನಲ್ಲಿ ಒಂದು ಸಾರ್ವಜನಿಕ ಮಶಾನಕ್ಕಾಗಿರ್ಬೋದು, ಏನಾದ್ರೂ ಸಾರ್ವಜನಿಕ ಒಂದು ಆಸ್ಪತ್ರೆ ಮತ್ತೆ ಸಾರ್ವಜನಿಕವಾಗಿ ಏನೇ ಒಂದು ಕಟ್ಟಡ ಕಟ್ಟಬೇಕಾದ್ರೆ, ಒಂದು ಸರ್ಕಾರಿ ಕಟ್ಟಡಗಳು ಏನಾದ್ರೂ ಕಟ್ಟಬೇಕಂದ್ರೆ, ಒಂದು ಸ್ಕೂಲ್ ಕಟ್ಟಬೇಕು ಅಂದ್ರೂ ಕೂಡ 1 ಗುಂಟೆ ಜಾಗ ಕೂಡ ಸಿಗೋದಿಲ್ಲ. ಇವತ್ತು ಮಾಲೂರು ನಗರದಲ್ಲಿ 112ನೇ ಸರ್ವೆ ನಂಬರ್ ನಲ್ಲಿ ಇವತ್ತು ಎಲ್ಲಾನು ಸರ್ವೆ ಮಾಡಿ ಹುಡುಕೊಂಡ್ರೆ ಸರಿ ಸುಮಾರು ಒಂದು 30 ಎಕರೆ ಜಾಗ ಇದೆ. ಆದ್ರೆ ತಾಲೂಕು ಆಡಳಿತ ಅದನ್ನ ಎಚ್ಚೆತ್ಕೊಳ್ತಾ ಇಲ್ಲ. ಭೂಗಳರ ಜೊತೆ ಸೇರ್ಕೊಂಡಿದ್ದಾರೆ. ಅದರಿಗೆ ದಾಖಲೆ ಮಾಡತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು. ಯಾಕೆಂದ್ರೆ 112ನೇ ಸರ್ವೆ ನಂಬರ್ ನಲ್ಲಿ ಹುಡುಕಿದ್ರೆ ಒಳ್ಳೊಳ್ಳೆ ಜಾಗಗಳು ಸಿಗುತ್ತಲ್ಲ, ಯಾಕೆ ಸರ್ಕಾರಕ್ಕೆ ಉಪಯೋಗ ಆಗೋದಿಲ್ವಾ ಅಂತ ಕೆಲಸನ ಇವತ್ತು ನಾವು ಸಾಕಷ್ಟು ಸರಿ ಎಲ್ಲಾ ಬಂದಂತ ತಹಸೀಲ್ದಾರ್ಗಳಿಗೂ ಹೇಳಿ ನಮಗೂ ಸಾಕಾಗ್ಬಿಟ್ಟಿದೆ. ನಮ್ಮ ಇಡೀ ಮಾಲೂರು ತಾಲೂಕಿನಲ್ಲಿ ಮುಂದಿನ ವರ್ಷ ಏನಾದ್ರೂ ಉಳ್ಕುದ್ರೆ ಗೋಮಾಳ ಅಂತ ಜಮೀನ್ ಏನಾದ್ರು ಇದೆ, ಗೋಮಾಳ ಅಂತ ಅನ್ಬಿಟ್ಟು ಯಾವ್ದೇ ಪಾಣಿ ತೆಗೆದ್ರೆ ಗೋಮಾಳ ಇಲ್ಲ ಅಂತ ಬರುತ್ತೆ ಹೊರತು ಗೋಮಾಳ ಜಮೀನಲ್ಲಿ ಇಷ್ಟು ಎಕರೆ ಇದೆ ಅಂತ ಯಾವ್ದೇ ಪಾಣಿನಲ್ಲಿ ಬರೋದಿಲ್ಲ. ಅಂತ ಪರಿಸ್ಥಿತಿ ಮಾಲೂರು ತಾಲೂಕು ಬಂದಿದೆ.